ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ಅನಂತಪೂರ ನಮನಗಳು. ಸೊ ಈ ಸಿನಿಮಾ ಬಂದು ಬ್ಲ್ಯಾಕ್ ಶೀಪ್ ಅಂತ ಹೇಳಿ. ಸೊ ಇದನ್ನ ನಾನು ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತೆ ಕ್ರೈಮ್ ಜಾನರ್ ಇಟ್ಕೊಂಡೆ ಮಾಡಿದಂತ ಸಿನಿಮಾ. ಈ ಕತೆ ಆಲ್ಮೋಸ್ಟ್ ಒಂದು 12 ವರ್ಷದ ಹಿಂದೆ ಹುಟ್ಟಿದಂತ ಕತೆ ಇದು. ಒಂದು ಕಾನ್ಸೆಪ್ಟ್ ಇಂದ ಹುಟ್ಟಿದಂತ ಕತೆ ಇದು. ಆಕ್ಚುಲಿ ಬೇಸಿಕಲಿ ನಾನು ಬಂದು ಚಿಕ್ಕಮಗಳೂರಿನವನು. ಸೊ ಆಕ್ಚುಲಿ ಮಲೆನಾಡೋದು. ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದು ಸೆಟ್ಲ್ ಆದ್ಮೇಲೆ ಸೊ ನನ್ನ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಲ್ಲೇ ಆಯ್ತು. ಆಮೇಲೆ ಸೊ ನಮ್ಮ ಸಿನಿಮಾ ಜರ್ನಿ ಕೂಡ ಇದರಿಂದನೇ ಸ್ಟಾರ್ಟ್ ಆಯ್ತು. ಇನ್ಫ್ಯಾಕ್ಟ್ ಈ ಮುಂಚೆ ಬಂದು ನಾನು ಹರೇ ರಾಮ ಹರೇ ಕೃಷ್ಣ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಮೇನ್ ಲೀಡ್ ಡ್ಯಾನ್ಸ್ ಮಾಡ್ತೀನಿ. ಸೊ ಅದರಲ್ಲಿ ಚ್ಯುತಿ ಹರಿಹರನ್ ಬಂದು ನನ್ನ ಪೇರ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಸೆಕೆಂಡ್ ಸಿನಿಮಾ ಬಂದು ದೇವಸ್ಥಾನ ಆಫ್ ಮುದ್ದೇಗೌಡ ಚಾರ್ಮಿ ಅವ್ರ ಜೊತೆ ಒಂದು ಸಾಂಗ್ ಅಲ್ಲಿ ಬಂದು ಹೋಗ್ತೀನಿ. ಸ್ಪೆಷಲ್ ಅಪಿಯರೆನ್ಸ್ ಸಾಂಗ್ ಬಂದಿದೆ. ಅದಾದ್ಮೇಲೆ ಬಂದು ರೀಸೆಂಟ್ಲಿ ಬಂದು ಎಲ್ಲಿಗೆ ಪಯಣ ಯಾವ್ದೋ ದಾರಿ ಅಂತ ಒಂದು ಸಿನಿಮಾ. ಸೊ ಅಭಿನಂದನ್ ಕಾಶಿನಾಥ್ ಸರ್ ಅವರ ಮಗ ಅವರು ಮಾಡಿದಂತ ಸಿನಿಮಾ. ಸೊ ಆ ಸಿನಿಮಾದಲ್ಲಿ ಬಂದು ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದೆ. ಸುದೀಪ್ ಸರ್ ಬಂದು ಆ ಸಿನಿಮಾದಲ್ಲಿ ಹಾಡು ಹೇಳಿದ್ರು ಕೂಡ. ಇದಾದ್ಮೇಲೆ ನೆಕ್ಸ್ಟ್ ನಂದು ಈ ಸಿನಿಮಾ ಡೆಬ್ಯೂ ಸಿನಿಮಾ ಆಗಿರೋದ್ರಿಂದ ಸೊ ನಂದು ಈ ಕೊರಿಯೋಗ್ರಫಿ ಕೂಡ ನಾನೇ ಮಾಡಿ, ನಿರ್ದೇಶನ ಕೂಡ ನಾನೇ ಮಾಡಿ, ಕತೆ ಕೂಡ ಇದು ಸೊಮೆ ಕತೆ. ಸೊ ನಾನೇ ಮಾಡಿರೋಂತ ಕತೆ ಇದು. ಎಸ್ ಸರ್, ರಿಯಲ್ ಇನ್ಸಿಡೆಂಟ್ ಅಂದ್ರೆ ಲೈಕ್ ಒಂದು ನಮ್ದೊಂದು 12 ಕಾಲೇಜ್ ಟೈಮ್ ಅಲ್ಲಿ ಬಂದು ಲೈಕ್ ಮಾರ್ಚರಿ ವಾರ್ಡ್ ಅಲ್ಲಿ ಡೆಡ್ ಬಾಡಿ ಮೂವ್ ಆಯ್ತು ಅಂತ ಒಂದು ಕೇಳ್ಪಟ್ಟಿದ್ವಿ. ಅವಾಗ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರಿಂದ ಅಲ್ಲೆಲ್ಲ ಹೋಗಿ ನೋಡೋಣ ಏನದು ಅಂತ ಹೇಳಿ ಇದರಿಂದ ಒಂದು ಕಾನ್ಸೆಪ್ಟ್ ಹುಟ್ಕೊಂಡಿದ್ದೆ ಅಷ್ಟೇ ಇದು. ಸೊ ಮೇನ್ ಕಥೆಯಾಗಿ ನಾವು ಇದು ತಗೊಂಡಾಗ ಸೊ ಅದು ಸಸ್ಪೆನ್ಸ್ ಥ್ರಿಲ್ಲರ್ ಸ್ವಲ್ಪ ಇಟ್ಟು ಲೈಕ್ ಜೊತೆಲಿ ಒಂದು ಡ್ರಾಮ್ಯಾಟಿಕ್ ಒಂದು ಸಿಚುಯೇಷನ್ಸ್ ನೆಲ್ಲ ಆಡ್ ಮಾಡಿ ಸೊ ಮಾಡಿದಂತ ಕತೆ ಸರ್ ಇದು. ಸರ್ ಬ್ಲ್ಯಾಕ್ ಶೀಪ್ ಅನ್ನೋದಕ್ಕೆ ಟೈಟ್ಲ್ ಇಟ್ಟಿದ್ ಬಂದು ಬೇಸಿಕಲಿ ಲೈಕ್ ನಾವು ಸ್ಟಾರ್ಟ್ ಮಾಡಿದಾಗ ಟೈಟ್ಲ್ ಇನ್ನೂ ಇದು ಮಾಡಿರಲಿಲ್ಲ, ಬೇರೆ ಒಂದು ಟೈಟ್ಲ್ ಇಟ್ಟಿದ್ವಿ ಇನ್ಫ್ಯಾಕ್ಟ್. ಸೊ ಕತೆ ಎಲ್ಲ ಆದ್ಮೇಲೆ ಲೇಟರ್ ಆನ್ ಅಲ್ಲಿ ಏನಾಯ್ತು ಅಂದ್ರೆ ಲೈಕ್ ಜಾನರ್ ಅಲ್ಲಿ ಬರೋಂತ ಒಂದು ಕೆಲವೊಂದು ರೈಮಿಂಗ್ ಒಂದು ವರ್ಡ್ ಬಂತಲ್ಲಿ. ಆ ರೈಮಿಂಗ್ ವರ್ಡ್ ಬಂದಾಗ ಬ್ಲ್ಯಾಕ್ ಶೀಪ್ ಅನ್ನೋದು ಒಂದು ಅಲ್ಲಿ ಹುಟ್ಕೊಳ್ತಾ ಅಲ್ಲಿ. ಸೊ ಅಲ್ಲಿ ಎರಡೇ ರೀತಿ ಆದಂತ ಒಂದು ಓಪನ್ ಆದಾಗ ಸೊ ಲೇಟರ್ ಆನ್ ಬಂದು ಇದು ಮಾಡ್ತಾ ಹೋದ್ವಿ ಸರ್. ಶೂಟಿಂಗ್ ಬಂದ್ಬಿಟ್ಟು ಬೆಂಗಳೂರು, ಮಂಗಳೂರು ಮತ್ತೆ ಬಾಂಬೆಲ್ಲೂ ಶೂಟ್ ಮಾಡಿದ್ವಿ ಸರ್. ಆಲ್ಮೋಸ್ಟ್ ಒಂದು 69 ಡೇಸ್ ಶೂಟ್ ಮಾಡಿದ್ವಿ ಸರ್. ಸರ್ ಇದು ಒಂದು ಹೀರೋ ಜರ್ನಿಲ್ ನಡೆಯುವಂತ ಒಂದು ಕತೆ. ಸೊ ಒಂದು ಒಬ್ಬ ನಾಯಕ ನಟನಿಗೆ ಒಂದು ಸಿಡಿ ಆಫೀಸರ್ ಆಗಿ ಕೆಲಸ ಮಾಡ್ತಿರೋಂಥ ವ್ಯಕ್ತಿಗೆ ಹಿಂದೆ ಏನಾಗಿತ್ತು, ಸೊ ಆ ಒಂದು ಜನರಲ್ ಬರೋಂತ ಒಂದು ಸಬ್ಜೆಕ್ಟ್. ಸೊ ಇದರಲ್ಲಿ ಬಂದು ಲೈಕ್ ಒಂದು ಮಾಫಿಯಾದ ಒಂದು ಸಬ್ಜೆಕ್ಟ್ ಇದೆ, ಇನ್ಕ್ಲೂಡ್ ಆಗಿದೆ ಇದರಲ್ಲಿ. ಸೊ ಅದು ಸೆಕೆಂಡ್ ಹಾಫ್ ಅಲ್ಲಿ ಹೋಗ್ತಾ ಹೋಗುತ್ತೆ ಸರ್. ಸರ್ ಡ್ರಗ್ ಮಾಫಿಯಾ ಅನ್ನೋದೇನು ಇದಿಲ್ಲ ಸರ್. ಆಕ್ಚುಲಿ ಬಂದು ಎಲ್ಲಾ ತರದ್ದು ಒಂದು ಇದಿರುತ್ತೆ. ಅದರಲ್ಲಿ ಡ್ರಗ್ ಪೋರ್ಷನ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಎಲ್ಲದೂ ಬಂದೇ ಹೋಗುತ್ತೆ ಸರ್ ಅದರಲ್ಲಿ. ಸೊ ಅದನ್ನ ಯಾವ್ದು ಎಕ್ಸಾಜುರೇಟ್ ಮಾಡಿ ನಾವು ಮಾಡಿರೋಂಥ ಕತೆ ಅಲ್ಲ ಇದು. ಒಂದು ಹೀರೋಗ್ ಆಗಿರೋಂಥ ಒಂದು ಘಟನೆ ನಡೆಸ್ತಾ ಹೋದಾಗ ಅಲ್ಲಿ ಬರೋಂತ ಒಂದು ಕೆಲವೊಂದು ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ವಿಷಯವಾಗಿ ನಾವು ಈ ಸಿನಿಮಾನ ತಗೊಂಡು ಹೋಗಿದ್ದೀವಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.